पंचमोऽध्यायः। सूत उवाच अथान्यस्यं प्रवक्ष्यामि शृणुध्वं मुनिसत्तमाः। आसीदङ्गध्वजो राजा प्रजापालनतत्परः। प्रसादं सत्यदेवस्य त्यक्त्वा दुःखमवापसः एकदा सबलं गत्वा हत्वान् बहुविधान् पशून्. ಸತ್ಯನಾರಾಯಣ ವ್ರತದ ಮಹಾತ್ಮೆಯನ್ನು ತೋರಿಸುವ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಸೂತ ಪೌರಾಣಿಕರು ಮತ್ತೊಂದು ಕಥೆಯನ್ನು ಆರಂಭಿಸಿದರು. ಪೂರ್ವಕಾಲದಲ್ಲಿ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿದ್ದ ಅಂಗಧ್ವಜನೆಂಬ ರಾಜನೊಬ್ಬನಿದ್ದನು. ಸತ್ಯನಾರಾಯಣ ದೇವರ ಪ್ರಸಾದವನ್ನು ಗರ್ವದಿಂದ ತಿರಸ್ಕರಿಸಿ ಅವನು ಘೋರ ದುಃಖಕ್ಕೆ ಈಡಾದನು. ಒಂದು ದಿನ ಅವನು ಕಾಡಿನಲ್ಲಿ ಅನೇಕ ಮೃಗಗಳನ್ನು ಬೇಟೆಯಾಡಿ ಹಿಂತಿರುಗಿ ಬರುತ್ತಿದ್ದಾಗ ಒಂದು ವಟವೃಕ್ಷದ ತಲದಲ್ಲಿ ಅನೇಕ ಗೋಪಾಲಕರು ಒಂದುಗೂಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿರುವುದನ್ನು ಕಂಡನು. ಅಲ್ಪರಾದ ಈ ಗೋವಳರು ಎಂತಹ ಪೂಜೆಯನ್ನು ಮಾಡುತ್ತಿದ್ದಾರೆ ಎಂದು ತಿರಸ್ಕಾರದಿಂದ ಅವರು ಆ ದೇವರಿಗೆ ನಮಸ್ಕರಿಸಲೂ ಇಲ್ಲ. ವಿನಯದಿಂದ ಆ ಗೋಪಾಲಕರು ತಂದಿದ್ದ ಪ್ರಸಾದವನ್ನು ಸ್ವೀಕರಿಸಲೂ ಇಲ್ಲ. ಅವರನ್ನು ಲಕ್ಷಿಸದೆ ಗರ್ವದಿಂದ ತನ್ನ ರಾಜ್ಯದ ಅಣೆಗೆ ಹಿಂದಿರುಗಿದ. ಹೀಗೆ ದೇವರಲ್ಲಿ ಅಲಕ್ಷ್ಯವನ್ನು ತೋರಿಸಿದ್ದರಿಂದ ಅವನ 100 ಮಂದಿ ಮಕ್ಕಳು ಸತ್ತು ಹೋದರು. ಆತನ ರಾಜ್ಯ, ಕೋಶಾದಿ, ಐಶ್ವರ್ಯವೆಲ್ಲವೂ ನಷ್ಟವಾಯಿತು. ಸತ್ಯನಾರಾಯಣ ಕ್ರೋಧದಿಂದಲೇ ತನಗೆ ಈ ದುರ್ಗತಿ ಉಂಟಾಯಿತೆಂದು ನಿಶ್ಚಯಿಸಿ ಅವನು ಆ ಗೋಪಾಲಕರು ಪೂಜೆ ಮಾಡುವಲ್ಲಿಗೆ ಹೋಗಿ ಅವರೊಡನೆ ತಾನೂ ಸೇರಿಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡಿದನು. ಸತ್ಯನಾರಾಯಣನ ಅನುಗ್ರಹದಿಂದ ಪುನಃ ಧನ ಪುತ್ರಾದಿಗಳನ್ನು ಪಡೆದು ಸುಖವಾಗಿ ಬಾಳಿ ಕೊನೆಗೆ ಸತ್ಯಲೋಕವನ್ನು ಸೇರಿದನು. ಯಾವಾತನು ಪರಮ ದುರ್ಲಭವಾದ ಈ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾನೋ, ಈ ಪುಣ್ಯ ಕಥೆಯನ್ನು ಕೇಳುತ್ತಾನೋ ಅವನಿಗೆ ಸತ್ಯದೇವನ ಅನುಗ್ರಹದಿಂದ ಧನಧಾನ್ಯಾದಿಗಳು ಲಭಿಸುತ್ತವೆ. ದರಿದ್ರನು ಧನಿಕನಾಗುತ್ತಾನೆ, ಬಂಧನದಲ್ಲಿದ್ದವನು ಬಿಡುಗಡೆ ಹೊಂದುತ್ತಾನೆ, ಭೀತನಾದವನ ಭಯವು ತೊಲಗಿ ಹೋಗುತ್ತದೆ. ತಾನು ಬಯಸಿದ ಇಷ್ಟಾರ್ಥಗಳನ್ನು ಎಲ್ಲ ಪಡೆದು ಕೊನೆಗೆ ಸತ್ಯಲೋಕವನ್ನೇ ಸೇರುತ್ತಾನೆ. ಎಲೆಯ ಮುನಿಗಳೇ, ಮನುಷ್ಯನ ಸಕಲ ದುಃಖಗಳನ್ನು ಪರಿಹರಿಸುವ ಈ ಸತ್ಯನಾರಾಯಣ ವ್ರತದ ಸಮಸ್ತ ವಿವರಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ವಿಶೇಷವಾಗಿ ಕಲಿಯುಗದಲ್ಲಿ ಈ ಪೂಜೆಯು ಅತ್ಯಂತ ಫಲದಾಯಕವಾಗಿದೆ. ಈ ದೇವರನ್ನು ಕಾಲನೆಂದು, ಈಶನೆಂದು, ಸತ್ಯದೇವನೆಂದು, ಸತ್ಯನಾರಾಯಣನೆಂದು ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕರೆಯುತ್ತಾರೆ. ನಾನಾ ರೂಪವುಳ್ಳ ಭಗವಂತನು ವಿವಿಧ ನಾಮರೂಪಗಳಿಂದ ಎಲ್ಲರ ಅಭೀಷ್ಟವನ್ನು ಈಡೇರಿಸುತ್ತಾನೆ. ಈ ಪುಣ್ಯ ಕಥೆಯನ್ನು ಯಾವಾತನು ಪ್ರತಿದಿನ ಪಠಿಸುತ್ತಾನೋ ಅಥವಾ ಕೇಳುತ್ತಾನೋ ಅವನ ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಇತಿ ಶ್ರೀ ಸ್ಕಾಂದ ಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾಂ ಪಂಚಮೋಧ್ಯಾಯ.